ವಿ ರಿಚ್ ಅಕಾಡೆಮಿ ಇದರ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿ ರಿಚ್ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡುವ ವಿಷಯ ಸಿ ಎಸ್ ಎಕ್ಸಿಕ್ಯೂಟಿವ್ ಸಿಲೆಬಸ್. ಸಿ ಎಸ್ ಎಕ್ಸಿಕ್ಯೂಟಿವ್ ಸ್ಟೂಡೆಂಟ್ಸಿಗೆ ಲಾ ಸಬ್ಜೆಕ್ಟ್ ಒಂದು ಪೇಪರ್ ಇದೆ, ಗ್ರೂಪ್ 1 ಪೇಪರ್ 1, ಜುರಿಸ್ಪ್ರುಡೆನ್ಸ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಜನರಲ್ ಲಾಸ್. ಸೊ ಇದರಲ್ಲಿ ಲೆಸನ್ ನಂಬರ್ 18 ಬಂದುಬಿಟ್ಟು ಲಾ ರಿಲೇಟಿಂಗ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಏನಿದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಸಮಥಿಂಗ್ ವಿಚ್ ಕ್ಯಾನ್ ಬಿ ನೆಗೋಷಿಯೇಟೆಡ್, ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ನೀವು ಒಬ್ಬನಿಗೆ ದುಡ್ಡು ಕೊಡಬೇಕಾದ್ರೆ ಅವ್ರು ಏನಾದರೂ ಅಮೌಂಟ್ ಕೊಡಬೇಕಾದ್ರೆ ಕ್ಯಾಶಲ್ಲಿ ಕೊಡಬೇಕಂತಿಲ್ಲ. ಅವರಿಗೆ ನೀವು ಏನಾದರೂ ಒಂದು ರಿಸಿಪ್ಟ್, ಏನಾದರೂ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಸಹ ಅದಕ್ಕೆ ಸಹ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಅದು ಬಂದುಬಿಟ್ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ನೋಡಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇ ಬಿ ಡಿಫೈನ್ಡ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ದಿ ಪ್ರಾಪರ್ಟಿ ಇನ್ ವಿಚ್ ಈಸ್ ಅಕ್ವೈರ್ಡ್ ಬೈ ಎನಿ ಒನ್ who takes it bona fide and for value notwithstanding any defect of title in the person from whom he took it, from which it follows that an instrument cannot be negotiable unless it is such and is in such a state that the true owner could transfer the contract or engagement contained therein by simple delivery of instrument. ಖಾಲಿ ಆ ಒಂದು ಡಾಕ್ಯುಮೆಂಟ್, ಫಾರ್ ಎಕ್ಸಾಂಪಲ್ ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಚೆಕ್ ಆಗಿರ್ಬೋದು, ಅದೇ ಥರ ನಿಮಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇರುತ್ತೆ. ಸೊ ಅದೆಲ್ಲ ಬಂದುಬಿಟ್ಟು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೇವೆ. ಸೊ ಯಾವುದು ಇನ್ಸ್ಟ್ರೂಮೆಂಟ್ ನೀವು ಬರೆದು ಅದು ಬೇರೆಯವ್ರಿಗೆ ಕೊಟ್ಟರೆ ಅವ ಹೋಗಿ ಅಮೌಂಟನ್ನು ವಿಡ್ರಾ ಮಾಡಬಹುದು ನಿಮ್ಮ ಅಕೌಂಟಲ್ಲಿ ಇದ್ದದನ್ನು. ಸೊ ಅದು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಸಿಲೆಬಸ್ಸಲ್ಲಿ ನಿಮಗೆ ಪ್ರಮುಖವಾಗಿ ಅವರು ಕೊಟ್ಟಿದ್ದಾರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಪಾರ್ಟೀಸ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ಯಾರೆಲ್ಲ ಪಾರ್ಟೀಸ್ ಇರ್ತಾರೆ? ನಾರ್ಮಲಿ 3 ಪಾರ್ಟಿ ಇರ್ತಾರೆ. ಒಬ್ಬ ಯಾರು ಚೆಕ್ಕನ್ನು ಇಶ್ಯೂ ಮಾಡ್ತಾನೆ, ಇನ್ನೊಂದು ಯಾರು ಚೆಕ್ಕನ್ನು ಕಲೆಕ್ಟ್ ಮಾಡ್ತಾನೆ, ಇನ್ನೊಂದು ಬ್ಯಾಂಕ್. ಸೊ 3 ಪಾರ್ಟೀಸ್ ಇರ್ತಾರೆ. ನೆಕ್ಸ್ಟ್, ಇಫೆಕ್ಟ್ ಆಫ್ ನೆಗೋಷಿಯಬಿಲಿಟಿ. ಸೊ ಒಮ್ಮೆ ಆ ಅಮೌಂಟನ್ನು ಚೆಕ್ಕಲ್ಲಿ ಬರೆದು ಅದನ್ನು ಕೊಟ್ಟಾದ ನಂತರ ಏನೆಲ್ಲ ಇಫೆಕ್ಟ್ ಆಗುತ್ತೆ, ಯಾವ ಥರ ಅವನಿಗೆ ಪವರ್ ಬರುತ್ತೆ, ಯಾವ ಥರ ಅವನ ಚೆಕ್ಕಿನ ಮೇಲೆ ಅಥಾರಿಟಿ ಬರುತ್ತೆ. ಸೊ ಆ ಪ್ರೊವಿಷನ್ಸ್ ನಾವು ಇಲ್ಲಿ ನೋಡ್ತೇವೆ. ನೆಕ್ಸ್ಟ್, ಕ್ರಾಸಿಂಗ್ ಆ್ಯಂಡ್ ಬೌನ್ಸಿಂಗ್ ಆಫ್ ಚೆಕ್. ಈಗ ಕ್ರಾಸಿಂಗ್ ಆಫ್ ಚೆಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೀವು ಕೆಲವೊಂದು ಚೆಕ್ಸನ್ನು ನೋಡಿದರೆ ಅಲ್ಲಿ ಕಾರ್ನರಲ್ಲಿ ಕ್ರಾಸ್ ಮಾಡ್ತಾರೆ, ಅಕೌಂಟ್ ಪೇ ಅಂತ, ಅವ್ರು ಅದೇ ವ್ಯಕ್ತಿಗೆ ಕೊಡಬೇಕಂತ. ಸೊ ಅದು ಕ್ರಾಸಿಂಗ್ ಆಫ್ ಚೆಕ್. ಯಾವ ಥರ ಕ್ರಾಸಿಂಗ್ ಆಫ್ ಚೆಕ್ಸ್ ಇದೆ, ಎಷ್ಟು ಟೈಪ್ಸ್ ಇದೆ, ಅದು ನಾವು ಇಲ್ಲಿ ನೋಡ್ತೇವೆ. ನೆಕ್ಸ್ಟ್, ಬೌನ್ಸಿಂಗ್ ಆಫ್ ಚೆಕ್ಸ್. ಯಾವಾಗ ಒಂದು ಅಮೌಂಟ್ ಕೊಟ್ಟಾದ ನಂತರ ಅಲ್ಲಿ ಇನ್ಸಫಿಷಿಯೆಂಟ್ ಫಂಡ್ ಇದ್ದರೆ ಅದು ನಾವು ಬೌನ್ಸಿಂಗ್ ಆಫ್ ಚೆಕ್ ಬೌನ್ಸ್ ಅಂತ ಹೇಳ್ತೇವೆ. ಸೊ ಯಾವಾಗೆಲ್ಲ ಅದು ಚೆಕ್ ಬೌನ್ಸಿಗೆ ಲೀಡ್ ಆಗುತ್ತೆ, ಅದಕ್ಕೆ ಪ್ರೊಸೀಜರ್ ಏನು, ಆ ಪ್ರೊವಿಷನ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್, ಡಿಸಾನರ್ ಆಫ್ ಚೆಕ್ ಆ್ಯಂಡ್ ಇಟ್ಸ್ ರೆಮಿಡೀಸ್. ಸೊ ಚೆಕ್ ಡಿಸಾನರ್ ಆದರೆ ಯಾವೆಲ್ಲ ಕಂಡೀಷನ್ ಮೇಲೆ ಒಂದು ಬ್ಯಾಂಕ್ ಚೆಕ್ಕನ್ನು ಡಿಸಾನರ್ ಮಾಡಬಹುದು, ಆ ಡಿಸಾನರ್ ಮಾಡಿದ ಚೆಕ್ಕಿಗೆ ಏನೆಲ್ಲ ರೆಮಿಡೀಸ್ ಇದೆ, ಯಾವ ಥರ ಇವರು ಅದನ್ನು ರೆಮಿಡೀಸ್ ಕ್ಲೇಮ್ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಪ್ರಿಸಂಪ್ಷನ್ ಆಫ್ ಲಾ ಆ್ಯಸ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ಲಾ ಅಲ್ಲಿ ಏನೆಲ್ಲ ಪ್ರೊವಿಷನ್ ಇದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಗೆ, ಯಾವುದೆಲ್ಲ ಆ್ಯಕ್ಟ್ ಇದೆ. ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1882 ಇದೆ. ಅದೇ ಥರ ಲಾ ಅಲ್ಲಿ ಏನಾದರೂ ಗೈಡ್ಲೈನ್ಸ್ ಇದೆಯಾ, ಆ ಎಲ್ಲ ಕಾನ್ಸೆಪ್ಟನ್ನು ನಾವಿಲ್ಲಿ ಓದ್ತೇವೆ. ಈಗ ಒಂದು ಪ್ರಶ್ನೆ ಬರುವಂಥದ್ದು ಏನಂದರೆ, ಈ ಸಿ ಎಸ್ ಎಕ್ಸಿಕ್ಯೂಟಿವ್ ಸ್ಟೂಡೆಂಟ್ಸ್ ಅವ್ರ ಸಿ ಎಸ್ ಕ್ವಾಲಿಫೈ ಆಗುವವರಿಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾಲೆಜ್ ಯಾಕೆ ಬೇಕಂತ. ನಾನು ಹಲವಾರು ವಿಡಿಯೋಲಿ ಹೇಳಿದ್ದೇನೆ, ಸಿ ಎಸ್ ಕಂಪನಿ ಸೆಕ್ರೆಟರಿ ಇಸ್ ದ ಕಂಪ್ಲೈನ್ಸ್ ಆಫೀಸರ್. ಸೊ ಯಾವಾಗ ಒಂದು ಚೆಕ್ ಇಶ್ಯೂ ಮಾಡಬೇಕಾದ್ರೆ ಅವರೊಂದು ಚೆಕ್ ರಿಸೀವ್ ಮಾಡಬೇಕಾದ್ರೆ ಕಂಪನಿ ಸೆಕ್ರೆಟರಿ ಅದನ್ನು ಚೆಕ್ ಮಾಡಬೇಕು. ಆ ಚೆಕ್ ಸರಿ ಇದೆಯಾ, ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಸರಿ ಇದೆಯಾ, ಯಾವ ಥರ ಟ್ರಾನ್ಸಾಕ್ಟ್ ಮಾಡಬೇಕು, ಯಾವ ಥರ ಅದನ್ನು ಡೀಲ್ ಮಾಡಬೇಕು. ಸೊ ಎಲ್ಲ ಪ್ರೊವಿಷನ್ಸ್ ಬಗ್ಗೆ ಲೀಗಲಿ ಕಂಪನಿ ಸೆಕ್ರೆಟರಿಗೆ ಐಡಿಯಾ ಇರಬೇಕು. ಅದೇ ಥರ ಒಂದು ಚೆಕ್ಕನ್ನು ಇಶ್ಯೂ ಮಾಡುವಾಗ ಅದು ಡಿಸಾನರ್ ಆಯಿತು, ಅದು ಚೆಕ್ ಬೌನ್ಸ್ ಆಯಿತು. ಸೊ ಅಂಥ ಟೈಮಲ್ಲಿ ಏನು ರೆಮಿಡೀಸ್ ಅವೈಲೇಬಲ್ ಇದೆ, ಕಂಪನಿ ಯಾವ ಥರ ಆ್ಯಕ್ಷನ್ ತೊಗೊಳ್ಬೋದು. ಸೊ ಆ ಎಲ್ಲ ಐಡಿಯಾವನ್ನು ನಿಮಗೆ ಈ ಒಂದು ಲೆಸನಲ್ಲಿ ಸಿಗುತ್ತೆ. ನೋಡಿ, ನೀವು ಯಾವುದಾದ್ರೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬುಕ್ ಓದುವಾಗ ಅವ್ರ ವೀಡಿಯೋಸ್ ನೋಡುವಾಗ ನೀವು ಈ ವಿಷಯ ಮೇಲೆ ಫೋಕಸ್ ಮಾಡಬೇಕು, ಈ 5 ವಿಷಯ ಮೇಲೆ ಫೋಕಸ್ ಮಾಡಬೇಕು. ಯಾಕಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ಸಿಲೆಬಸ್ಗೆ ಸ್ಟಿಕ್ ಆದರೆ ನಿಮಗೆ ಒಳ್ಳೆಯದು. ಸೊ ನೀವು ಏನು ಮಾಡಬೇಕಂದ್ರೆ ಈ ಪ್ರೊವಿಷನ್ಸನ್ನೇ ನೋಡಿ, ಈ ಪಾಯಿಂಟ್ಸನ್ನೇ ನೋಡಿ ನೀವು ನಿಮ್ಮ ರಿಸರ್ಚ್ ಮಾಡಬೇಕು, ನಿಮ್ಮ ನೋಟ್ಸನ್ನು ನೀವು ಪ್ರಿಪೇರ್ ಮಾಡಬೇಕು. ಸೊ ಈ ಒಂದು ವಿಡಿಯೋಲ್ಲಿ ನಾನು ನಿಮಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಐಡಿಯಾ ಕೊಟ್ಟಿದ್ದೇನೆ. ಅದೇ ಥರ ಬೇರೆ ವೀಡಿಯೋಸಲ್ಲಿ ನಾನು ಬೇರೆ ಸಬ್ಜೆಕ್ಟ್ ಅದು ಸಿಲೆಬಸ್ ಬಗ್ಗೆ ನಿಮಗೆ ಐಡಿಯಾ ಕೊಡ್ತೇನೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ನನಗೆ ಕ್ವಶನ್ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು.